ಇಲ್ಲೇ ಕೂತ್ಕೊಂಡಿದ್ವಿ, ಏನೋ ಒಂದು ಛತ್ರಿ ಮಾಡ್ಕೊಂಡು ಅಲ್ಲೇ ಕೂತ್ಕೊಂಡು. ನಾವು ನೋಡಿಲ್ಲ, ಫಸ್ಟ್ ಸತಿ ನೋಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಬೆಂಗಳೂರು ಹೊರತುಪಡಿಸಿ ಕೆಲವು ಜಿಲ್ಲೆಗಳಲ್ಲಿ ಸುರಿದ ಮಳೆಯಿಂದ ಬಿಸಿಲಾಘಾತ ಕಡಿಮೆಯಾಗಲಿದೆ ಎಂದು ಜನ ನಿರೀಕ್ಷಿಸಿದರು. ಆದರೆ ಮಳೆ ಕಡಿಮೆಯಾಗದೆ ಮತ್ತಷ್ಟು ರೊಚ್ಚಿನಿಂದ ತನ್ನ ರೋಷಾವೇಶ ಹೆಚ್ಚಿಸಿಕೊಂಡಿದ್ದು. ಇನ್ನು ಆಘಾತಕಾರಿ ಅಂಶವೆಂದರೆ ಕರ್ನಾಟಕದಲ್ಲಿ ಬಿಸಿಲ ಜಳ ಮೇ ಅಂತ್ಯದವರೆಗೂ ಮುಂದುವರಿಯುವ ಸಾಧ್ಯತೆ ಇದ್ದು, ಜೂನ್ನಲ್ಲಿ ಅಲ್ಪ ಪ್ರಮಾಣದ ಮಳೆಯಾಗಲಿದೆ. ಜುಲೈನಲ್ಲಿ ಪರಿಸ್ಥಿತಿ ಸುಧಾರಿಸುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರ್ನಾಟಕದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಅತಿ ಹೆಚ್ಚು ಗರಿಷ್ಠ ತಾಪಮಾನ 2024ನೇ ಸಾಲಿನಲ್ಲಿ ದಾಖಲಾಗಿದೆ. ಉತ್ತರ ಕರ್ನಾಟಕದ ವಿವಿಧೆಡೆ ಗರಿಷ್ಠ ತಾಪಮಾನವು 40ರಿಂದ 45 ಡಿಗ್ರಿ ಸೆಲ್ಸಿಯಸ್ ತಲುಪುತ್ತಿದ್ದು, ಮುಂದಿನ ದಿನಗಳಲ್ಲಿ ಬಿಸಿಲ ಜಳ ಯಾವ ರೀತಿ ಇರಲಿದೆ ಎನ್ನುವ ಆತಂಕ ಎದುರಾಗಿದೆ. ಕರ್ನಾಟಕದಲ್ಲಿ ಹಲವು ಜಿಲ್ಲೆಗಳಲ್ಲಿ ಗರಿಷ್ಠ ತಾಪಮಾನವು 40 ಡಿಗ್ರಿ ಸೆಲ್ಸಿಯಸ್ ದಾಟಿದೆ. ಕಲಬುರಗಿಯಲ್ಲಿ 42.9 ಡಿಗ್ರಿ ಸೆಲ್ಸಿಯಸ್, ಬಾಗಲಕೋಟೆಯಲ್ಲಿ 42.3 ಡಿಗ್ರಿ, ಕೊಪ್ಪಳದಲ್ಲಿ 42 ಡಿಗ್ರಿ, ವಿಜಯಪುರದಲ್ಲಿ 41.2 ಡಿಗ್ರಿ, ಗದಗದಲ್ಲಿ 40.2 ಡಿಗ್ರಿ, ಚಾಮರಾಜನಗರದಲ್ಲಿ 40.1 ಡಿಗ್ರಿ, ದಾವಣಗೆರೆ ಜಿಲ್ಲೆಯಲ್ಲಿ 40 ಡಿಗ್ರಿ ದಾಖಲಾಗಿರುವುದು ವರದಿಯಾಗಿದೆ. ಬೆಂಗಳೂರಿನಲ್ಲಿ ಕಳೆದ 5 ದಶಕದಲ್ಲೇ ಎರಡನೇ ಬಾರಿ ದಾಖಲೆಯ ಗರಿಷ್ಠ ತಾಪಮಾನ ದಾಖಲಾಗಿರುವುದು ವರದಿಯಾಗಿದೆ. 1949ರ ನಂತರ ಎರಡನೇ ಬಾರಿ ಬೆಂಗಳೂರಿನಲ್ಲಿ ದಾಖಲೆಯಾದ ಗರಿಷ್ಠ ತಾಪಮಾನ ದಾಖಲಾಗಿದೆ. ಪ್ರಥಮ ಬಾರಿಗೆ ಬೆಂಗಳೂರಿನಲ್ಲಿ 2017ರಲ್ಲಿ ಗರಿಷ್ಠ ತಾಪಮಾನ 39.2 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿತ್ತು. ಇದೀಗ 2024ರ ಏಪ್ರಿಲ್ 28ರಂದು 38.5 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳಲ್ಲಿ ಗರಿಷ್ಠ ತಾಪಮಾನವು ಕಳೆದ ವರ್ಷಕ್ಕಿಂತ ಹೆಚ್ಚಳವಾಗಿದ್ದು, ಜನರನ್ನು ಹೈರಾಣಾಗಿಸಿದೆ. ಜಾಗತಿಕ ಮಟ್ಟದಲ್ಲಿ ನಾವು ವೆದರ್ ಸ್ಕೇಲ್ ಸಿಸ್ಟಮ್ ನೋಡ್ಬೇಕಾದ್ರೆ ಎಲ್ನಿನೋ ಇಫೆಕ್ಟ್ ಅಂದ್ರೆ ಪೆಸಿಫಿಕ್ ಮಹಾಸಾಗರದಲ್ಲಿ ಸಮುದ್ರದ ನೀರಿನ ಉಷ್ಣಾಂಶ ಹೆಚ್ಚಿಗೆ ಆದಾಗ ಸಾಮಾನ್ಯ ಮಟ್ಟಕ್ಕಿಂತ ನಮ್ಮ ದೇಶದಲ್ಲಿ ವೆದರ್ ಸಿಸ್ಟಮ್ಸ್ ಫಾರ್ಮ್ ಆಗಲ್ಲ, ಅದರಲ್ಲಿಂದ ಮಳೆ ಬರಲ್ಲ. ಇದು ಒಂದನೇದು ಮುಖ್ಯ ಕಾರಣ. ಈಗ ಎಲ್ನಿನೋ ಕಂಡೀಷನ್ಸ್ ಮೇ ತನಕ ಮುಂದುವರಿಬೋದು. ಇದರಲ್ಲಿಂದ ಮಳೆ ಪ್ರಮಾಣ ಸಾಮಾನ್ಯ ಮಟ್ಟಕ್ಕಿಂತ ಕಡಿಮೆ ಇರ್ತದೆ. ಎರಡನೇ ಕಾರಣ ಅಂದ್ರೆ ಕಳೆದ ವರ್ಷದಲ್ಲಿ 2023 ಮನ್ಸೂನ್ನಲ್ಲಿ ನಮ್ಮ ಕರ್ನಾಟಕದಲ್ಲಿ ಮನ್ಸೂನ್ ಭಾರಿ ದುರ್ಬಲವಾಗಿತ್ತು, ಅಷ್ಟೊಂದು ಮಳೆಯಾಗಿರಲಿಲ್ಲ. ಇದರಲ್ಲಿಂದ ನಮ್ಮ ಮಣ್ಣಿನಲ್ಲಿ ತೇವಾಂಶ ಪೂರ ಕಡಿಮೆ ಆಗಿದೆ. ಇದರಲ್ಲಿಂದ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಯನ್ನು ತಲುಪಿ ಅವು ಜಾಸ್ತಿ ಹೀಟ್ ಮಾಡ್ತವೆ. ಇದರಲ್ಲಿಂದ ನಮ್ಗೆ ಹೀಟ್ ವೇವ್ಸ್ ಬರ್ತಾವೆ. ಕೆಲವೊಂದು ಜಿಲ್ಲಾ ಕೋಶಿದ್ರೆ ಇದು ಏನು ಅಷ್ಟು ಟೆಂಪ್ರೇಚರ್ ಏನು ಜಾಸ್ತಿ ಆಗಿಲ್ಲ ಇದು. ಆದ್ರೆ ಇದು ಡ್ರೈ ಸ್ಪೆಲ್ ಅಂದ್ರೆ ಒಣ ಹವೆ ಮತ್ತು ಉಷ್ಣಾಲಯಗಳು ಭಾಳ ದೀರ್ಘಾವಧಿಯವರೆಗೆ ನಡೆದಿದ್ದಿದೆ ಅಷ್ಟೇ. ನೀವು ಟೆಂಪ್ರೇಚರ್ ನೋಡಿದ್ರೆ ನಿನ್ನೆ ಬೆಂಗಳೂರಿನ ಉಷ್ಣತಾಮಾನ 38.8 ಡಿಗ್ರಿ ಸೆಂಟಿಗ್ರೇಡ್ ಇತ್ತು. 2016 ಏಪ್ರಿಲ್ನಲ್ಲಿ ಒಮ್ಮೆ 39.2 ಡಿಗ್ರಿ ಸೆಂಟಿಗ್ರೇಡ್ ಹೋಗಿದೆ. 1-2 ಡಿಗ್ರಿ ಸೆಂಟಿಗ್ರೇಡ್ ಸಾಮಾನ್ಯ ಉಷ್ಣತೆಗಿಂತ ಹೆಚ್ಚಿಗಿದೆ ಅಷ್ಟೇ. ಅತಿಯಾದ ಉಷ್ಣತೆ ಸಾಮಾನ್ಯ ಮಟ್ಟಕ್ಕಿಂತ 5-6 ಡಿಗ್ರಿ ಸೆಂಟಿಗ್ರೇಡ್ ಏನು ಉಷ್ಣತೆ ಅತಿ ಏನು ಮಿತಿ ಮೀರಿಲ್ಲ. ನಾವೇ ನಮ್ಮ ತಮ್ಮ ಅವರೆಲ್ಲ ತಲೆ ಚಕ್ಕರ್ ಬಂದು ಬೆಳಕಿದ್ದು ಬಿಸಿಲು ಬಿಸಿಲಿದೆ, ತುಂಬ ಎಫೆಕ್ಟ್ ಆಗ್ತಾ ಇದೆ. ವಯಸ್ಸಾದವ್ರಿಗೆ ಇನ್ನೂ ಜಾಸ್ತಿ ಆಗ್ತಾ ಇದೆ. ನದಿ ಸರಿ ಈ ವರ್ಷ ಅಂತೂ ತುಂಬ ಜಾಸ್ತಿ ಇದೆ. ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಬಿಸಿಲು. ಆದರೆ ವ್ಯಾಪಾರ ಮಾಡೋದು ಪಬ್ಲಿಕ್ಸ್ ಇಲ್ಲ, ವ್ಯಾಪಾರಗಳಿಲ್ಲ, ವ್ಯಾಪಾರನೇ ಇಲ್ಲ, ಕಡಿಮೆ, ತುಂಬ ಕಡಿಮೆ ಆಯಿತು. ಜನನೇ ಬರೋದಿಲ್ಲ, ಜಾಸ್ತಿ ಬಿಸಿಲು ಇರೋದಕ್ಕೆ. ನಮಗಂತೂ ಗಾಡಿ ಅಂತೂ ಓಡ್ಸೋಕ್ಕೆ ಆಗ್ತಾಯಿಲ್ಲ. ತುಂಬ ಬೆವರು, ಒಂದು ಬಾಡಿಗೆ ಹೊಡಿಬೇಕು, ಹಂಗೆ ಕುತ್ಕೊಬೇಕು, ಆ ಥರ ಆಗ್ಬಿಟ್ಟಿದೆ. ಅದು ಯಾಕೆ ಆಗ್ತಾಯಿದೆ, ಏನಾಗ್ತಾಯಿದೆ ಗೊತ್ತಿಲ್ಲ. ಯಾವಾಗೂ ಇಷ್ಟು ಬಿಸಿಲು ಇರೋದು ನಾವು ನೋಡಿಲ್ಲ, ಫಸ್ಟ್ ಸತಿ ನೋಡ್ತಾ ಇದ್ದೀವಿ. ಜನಗಳು ಬರ್ತಾ ಇಲ್ಲ, ಮಾರ್ಕೆಟಿಗೆ ಬರ್ತಾ ಇಲ್ಲ. ನೋಡಿ ಹೆಂಗೈತೆ ಖಾಲಿ ಮಾರ್ಕೆಟು. ಪ್ರತಿ ವರ್ಷನೂ ಪಬ್ಲಿಕ್ಕು ಜಾಸ್ತಿ ಬರ್ತಾ ಇಲ್ಲ ಬೆಳಗ್ಗೆನೆ. ಈ ಸರಿ ಬಿಸಿಲಿಂದ ಯಾರು ಬರ್ತಾ ಇಲ್ಲ. ಬೆಳಿಗ್ಗೆ ಹೊತ್ತು ಬರ್ತಾರೆ, ಆಮೇಲೆ 10-11 ಗಂಟೆ ಆದ ತಕ್ಷಣ ನೋಡಿ ಜನನೇ ಇಲ್ಲ, ಮಾರ್ಕೆಟಲ್ಲಿ ಜನನೇ ಇಲ್ಲ, ಎಲ್ಲ ಖಾಲಿ. ತಿರ್ಗಾ ಏನೋ ಸಾಯಂಕಾಲ ಸಿಗ್ತಾರೆ ಬಾಡಿಗೆ, ಇಲ್ಲಾಂದರೆ ಬೆಳಿಗ್ಗೆ ಬರಬೇಕು, 12 ಗಂಟೆ ಕ್ಲೋಸು, ಆ ಥರ ಆಗ್ಬಿಟ್ಟಿದೆ.
ಬೆಂಗಳೂರಲ್ಲಿ ಯಾವತ್ತೂ ಕೂಡ ಇತಿಹಾಸದಲ್ಲಿ ಈ ರೀತಿಯಲ್ಲಿ ಬಿಸಿಲಿರುವಂಥದ್ದಾಗಲಿ ಅಥವಾ ನೂರಾರು ದಿನಗಳು ಮಳೆ ಬರದೇ ಇರೋವಂಥದ್ದಾಗಲಿ ಅನುಭವಿಸೇ ಇಲ್ಲ. ಇದು ಸಾಧಾರಣವಾದಂಥ ಬೇಸಿಗೆ ಅಲ್ಲ, ಇದು ಹವಾಮಾನ ಬದಲಾವಣೆ ಆಗಿದೆ. ಹವಾಮಾನ ಬದಲಾವಣೆ ಆಗಿರುವಂಥ ಒಂದು ಪರಿಣಾಮ ಇದು. ಬೆಂಗಳೂರಿಗೆ ಪ್ರತ್ಯೇಕವಾಗಿ ಆಗ್ತಾ ಇರುವಂಥ ಪರಿಣಾಮ ಅಲ್ಲ, ಪ್ರಪಂಚಾದ್ಯಂತ ಈ ರೀತಿ ಬೇರೆ ಬೇರೆ ರೀತಿಯ ಬದಲಾವಣೆ ಆಗ್ತಾ ಇದೆ. ನೇರವಾಗಿ ನಾವು ಮಾತಾಡಬೇಕು ಅನ್ನೋದಾದರೆ ಆದಷ್ಟು ಹೊಗೆ ಬಿಡ್ತಾ ಇರೋದ್ರಿಂದ, ಇದು ಫಾಸಲ್ ಫ್ಯೂಲಿಂದ ಹಿಡಿದು ಅಂದರೆ ವಾಹನ ಚಾಲನೆಯಲ್ಲಿ ಬಳಸುವಂಥ ಡೀಸೆಲ್ ಮತ್ತು ಪೆಟ್ರೋಲಿಂದ ಆಗಲಿ, ಅಥವಾ ವಿದ್ಯುತ್ ಶಕ್ತಿ ಉತ್ಪನ್ನ ಮಾಡೋದಕ್ಕೆ ಕಲ್ಲಿದ್ದಲು ಸುಡುವಂಥದ್ದಾಗಲಿ, ಮೈನಿಂಗ್ ಮಾಡುವಂಥದ್ದಾಗಲಿ, ಕೃಷಿ ಪದ್ಧತಿ, ಈಗಿನ ಒಂದು ಕೃಷಿ ಪದ್ಧತಿ ಏನಿದೆ ಕೆಮಿಕಲ್ ಜಾಸ್ತಿ ಹಾಕುವಂಥದ್ದಾಗಲಿ, ಸೊ ಇದೆಲ್ಲನೂ ಬೇರೆ ಬೇರೆ ರೀತಿಯಲ್ಲಿ, ಅಥವಾ ಕಟ್ಟಡ ಕಟ್ಟೋದಕ್ಕೆ ಬೇಕಾಗಿರುವಂಥ ಸ್ಟೀಲು ಮತ್ತು ಸಿಮೆಂಟು ಉತ್ಪನ್ನ ಮಾಡುವಂಥದ್ರಲ್ಲಿ ಸಿಕ್ಕಾಬಟ್ಟೆ ಹೊಗೆನ ನಾವು ಬಿಡ್ತಾ ಇದ್ದೀವಿ. ಆ ಹೊಗೆ ಎಲ್ಲನೂ ಕೂಡ ಪ್ರಪಂಚದ ಸುತ್ತ ಒಂದು ಪದರೆಯ ರೀತಿಯಲ್ಲಿ ಸಿಕ್ಕಾಕೊಂಡು, ಒಂದು ಕಂಬಳಿ ರೀತಿಯಲ್ಲಿ ಸಿಕ್ಕಾಕೊಂಡು ಪ್ರಪಂಚನ ಬಿಸಿ ಮಾಡ್ತಾ ಇದೆ. ಆ ಬಿಸಿ ಮಾಡಿದ ಸನ್ನಿವೇಶ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಸನ್ನಿವೇಶ ಪರಿಣಾಮವಾಗಿ ನಾವು ನೋಡ್ತಾ ಇರೋವಂಥದ್ದು ಹವಾಮಾನ ಬದಲಾವಣೆ. ಇಲ್ಲ, ಇಲ್ಲೇ ಕೂತ್ಕೊಂಡಿದ್ದೀವಿ. ಬಿಸಿಲಿನಲ್ಲಿ ಕೂಡ ಇಲ್ಲೇ ಕೂತ್ಕೊಂಡಿದ್ದೀವಿ. ಏನೋ ಒಂದು ಛತ್ರಿ ಮಾಡ್ಕೊಂಡು ಅಲ್ಲೇ ಕೂತ್ಕೊಂಡಿದ್ದೀವಿ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.